ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ದು ಕೇಳ್ತಾ ಇದ್ರಿ, ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ, ಸೊ ತಗೊಳ್ತೀನಿ ಅನ್ನೋರು ತಗೊಳ್ಬೋದು. ಸೊ ಈ ವಿಡಿಯೋ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಬಿಕಾಸ್ ಅವ್ರಿಗೆಲ್ಲ ಇಂಗ್ಲೀಷಲ್ಲಿನೇ ಇರಬೇಕು ಆನ್ಸರ್ಸ್ ಎಲ್ಲ. ಸೊ ನಾನು ಈಗ ಆಲ್ರೆಡಿ ಕನ್ನಡ ಮೀಡಿಯಮ್ಗೆ ಹಾಕಿದ್ದೆ, ಸೊ ತುಂಬ ಮೆಸೇಜಸ್ ಬರ್ತಾ ಇದೆ ಇಂಗ್ಲೀಷ್ ಮೀಡಿಯಮ್ ಅಂತ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮ್ದು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವಾಗ ಯಾವ ಕ್ವಶನ್ಸ್ ಬರುತ್ತೆ ಇಂಗ್ಲೀಷ್ ಮೀಡಿಯಮ್ಗೆ ಅನ್ನೋದನ್ನು ನೋಡೋಣ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಡ್ರಾಯಿಂಗ್ಸು 12 ಮಾರ್ಕ್ಸ್ಗಿರುತ್ತೆ. ಸೊ ನಿಮಗೆ ಡ್ರಾಯಿಂಗ್ಸಿಂದನೇ 12 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಡ್ರಾಯಿಂಗ್ಸ್ನೆಲ್ಲ ಕರೆಕ್ಟಾಗಿ ಕಲ್ತಿರಬೇಕು. ಸೊ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಡ್ರಾಯಿಂಗ್ಸು. ಸೊ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರು, ಆಮೇಲೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಸ್ಟೊಮಾಟಾ, ಸೊ ಇದೆಲ್ಲ ಹೃದಯದ ಚಿತ್ರ, ಹಾರ್ಟ್ ಚಿತ್ರ, ಆಮೇಲೆ ಹ್ಯೂಮನ್ ಬ್ರೈನ್ ಚಿತ್ರ, ಆಮೇಲೆ ಫಿಸಿಕ್ಸ್ ಒಂದು ಭಾಗಕ್ಕೆ ಬಂದರೆ ಯಾವ್ಯಾವ ಚಿತ್ರಗಳಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಆಮೇಲೆ ನೋಡಿ ಪೀನ ಮಸೂರ, ನಿಮ್ನ ಮಸೂರ, ಸೊ ಈ ರೀತಿ ಎಲ್ಲ ನಿಮಗೆ ಇದೆ. ಕಾನ್ವೆಕ್ಸ್ ಲೆನ್ಸು, ಆಮೇಲೆ ಕಾನ್ಕೇವ್ ಮಿರರು, ಆಮೇಲೆ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಪೀನ ಮಸೂರ, ಆಮೇಲೆ ನಿಮ್ನ ದರ್ಪಣ, ಈ ರೀತಿ. ಸೊ ನಿಮಗೆಲ್ಲ ಇಂಗ್ಲೀಷಲ್ಲೇ ಇದೆ ನೋಡ್ಕೊಳ್ಳಿ. ಇದರಿಂದ ನಿಮಗೆ 40+ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ಯಾರೂ ಸಹ ಮಿಸ್ ಮಾಡ್ಕೋಬೇಡಿ. ನಿಮಗೋಸ್ಕರನೇ ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ, ಇಂಗ್ಲೀಷ್ ಮೀಡಿಯಮ್ ಅಂತ ಹಾಕಿರೋ ಸಲುವಾಗಿ. ಸೊ ನೋಡಿ, ಲಿಸ್ಟಿಂಗ್ ಔಟ್ ದಿ ಯೂಸಸ್ ಆಫ್ ಫಾಲೋಯಿಂಗ್ ಕೆಮಿಕಲ್ ಕಾಂಪೌಂಡ್ಸ್. ಸೊ ಇದಕ್ಕೆ 3 ಮಾರ್ಕ್ಸ್ ಇದೆ ನೋಡ್ಬೋದು. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಆಮೇಲೆ ಬ್ಲೀಚಿಂಗ್ ಪೌಡರು, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಎಥನಾಲು, ಎಥನೋಯಿಕ್ ಆ್ಯಸಿಡು, ಆಮೇಲೆ ಎಸ್ಟರ್ಸು. ಸೊ ಇದೆಲ್ಲ ನೀವು ಓದ್ಕೋಬೇಕು, ಯಾಕಂದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಅದರಿಂದ. ನೆಕ್ಸ್ಟು 1 ಅಥವಾ 2 ಮಾರ್ಕ್ಸು ಲಿಸ್ಟಿಂಗ್ ಔಟ್ ದಿ ಫಂಕ್ಷನ್ಸ್ ಆಫ್ ದಿ ಫಾಲೋಯಿಂಗ್ ಡೈಜೆಸ್ಟಿವ್ ಎನ್ಝೈಮ್ಸ್. ಸೊ ನೋಡ್ಬೋದು ಎಲ್ಲನೂ ಇಲ್ಲೇ ಇದೆ. ಸೊ ಇದೆಲ್ಲ ನಿಮಗೆ ತುಂಬ ಯೂಸ್ಫುಲ್ಲು. ಸೊ ಆಮೇಲೆ ಪ್ಲ್ಯಾಂಟ್ದು ಹಾರ್ಮೋನ್ಸು ಅಂದರೆ ಪ್ಲ್ಯಾಂಟ್ ಹಾರ್ಮೋನ್ಸ್, ಹಂಗೆ ನಾವು ಸಸ್ಯ ಹಾರ್ಮೋನ್ ಯಾವ ರೀತಿ ಅಂತೀವೋ ಅದೇ ರೀತಿ ಪ್ಲ್ಯಾಂಟ್ದು ಹಾರ್ಮೋನ್ಸು. ಸೊ ಆಕ್ಸಿನ್, ಜಿಬರೆಲಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆ್ಯಸಿಡ್, ಸೊ ಇದೆಲ್ಲ ಇದೆ ನೋಡ್ಬೋದು ನೀವಿಲ್ಲಿ. ಅದರ ಕಾರ್ಯ ಕೊಟ್ಟಿದ್ದಾರೆ, ಅಂದರೆ ಅದು ಏನು ಕೆಲಸ ಮಾಡುತ್ತೆ ಅಂದರೆ ವರ್ಕು, ಫಂಕ್ಷನ್ಸು. ಸೊ ಇದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಬರೀರಿ ನಾಳೆ ಎಕ್ಸಾಮಲ್ಲಿ. ಸೊ ಇದರಿಂದ ನಿಮಗೆ 40+ ಸ್ಕೋರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ನೆಕ್ಸ್ಟು ರಿಮೆಂಬರ್ ಲಿಸ್ಟ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್, ದೇರ್ ಸೀಕ್ರೆಟ್ ಆ್ಯಂಡ್ ದೇರ್ ಫಂಕ್ಷನ್. ಸೊ ಇದು ಪ್ರಾಣಿ ಹಾರ್ಮೋನ್ ಅಂದರೆ ನಿಮಗೆ ಹ್ಯೂಮನ್ದು. ಸೊ ಇಲ್ಲಿ ನೋಡಿ, ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡು, ಈ ರೀತಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಇದೆಲ್ಲ ನಿಮ್ಮ ಒಂದು ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳು. ಸೊ ನಿಮಗೆ ತುಂಬ ಯೂಸ್ಫುಲ್ ಇರೋವಂಥ ವಿಡಿಯೋ. ಯಾರೂ ಸಹ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ಇದ್ದರೆ ಸೊ ಅವ್ರಿಗೆ ಕಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಾನು ಹಾಗೆ ಕನ್ನಡ ಮೀಡಿಯಮ್ದು ಸಹ ವೀಡಿಯೋಸ್ ಮಾಡಿದ್ದೀನಿ. ಸೊ ಕನ್ನಡ ಮೀಡಿಯಮ್ದು ಪಾರ್ಟ್ 1, ಪಾರ್ಟ್ 2 ಸ್ಕೋರಿಂಗ್ ಪ್ಯಾಕೇಜ್ ಮಾಡಿದ್ದೀನಿ. ಸೊ ಅದರದ್ದು ಲಿಂಕನ್ನ ಕೆಳಗಡೆ ಮೆಸೇಜ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು ಆ ಒಂದು ಲಿಂಕನ್ನು. ಸೊ ಪ್ರೆಸ್ ಮಾಡಿದರೆ ನಿಮಗೆ ಕನ್ನಡ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಸಿಗುತ್ತೆ, ಪಾರ್ಟ್ 1 ಮತ್ತು ಪಾರ್ಟ್ 2. ಸೊ 2 ವೀಡಿಯೋಸ್ ಇದೆ, ಅದೆರಡದ್ದನ್ನು ಕೊಟ್ಟಿರ್ತೀನಿ. ಸೊ ನೋಡಿ, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸ್. ಸೊ 20 ಮಾರ್ಕ್ಸ್ ಇದರಿಂದ ಕವರ್ ಆಗುತ್ತೆ ನಿಮಗೆ. ಸೊ ಓಮ್ ಲಾ ಕೇಳಿದ್ದಾರೆ, ಸೊ ನೋಡ್ಬೋದು ನೀವಿಲ್ಲಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು, ಸೊ ನೋಡ್ಕೊಳ್ಳಿ. ಸೊ ನೋಡಿ, ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟೇ, ಯಾವುದನ್ನು ಸಹ ಮಿಸ್ ಮಾಡೋ ಆಗಿಲ್ಲ. 40+ ಇದು. ಸೊ ಇನ್ನೂ ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋನ ಮಾಡಿಬಿಟ್ಟು ಹಾಕ್ತೀನಿ. ಸೊ ಇದೆಲ್ಲ ನಿಮಗೆ 20 ಮಾರ್ಕ್ಸ್ ಕವರ್ ಆಗುತ್ತೆ
ಏನು ನೋಡ್ತಾ ಇದ್ದೀರಾ ಈ ಕ್ವಶನ್ಸ್ ಎಲ್ಲಾನು. ಸೊ ಇದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ವೇರಿಯಸ್ ಸೆಲ್ಸು. ಸೊ ಇದು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ಳಿ. ಇದು ಕನ್ನಡ ಮೀಡಿಯಮ್ಗೂ ಸಹ ಇದೆ, ಇಂಗ್ಲೀಷ್ ಮೀಡಿಯಮ್ಗೂ ಸಹ ಇದೆ. ಸೊ ನೋಡಿಕೊಂಡು ಓದ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲೇ. ಇದು ನಿಮಗೆ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸನ್ನು ತಂದುಕೊಡುತ್ತೆ. ರೈಟ್ ದಿ ಇವೆಂಟ್ಸ್ ಅಕ್ಯೂರಿಂಗ್ ಡ್ಯೂರಿಂಗ್ ಫೋಟೋಸೈಂಥೆಸಿಸ್. ಸೊ ಇದನ್ನು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಮಾರ್ಕ್ಸು, ಇದೆಲ್ಲ ಕ್ವಶನ್ಸ್ ಓದ್ಕೊಂಡ್ರೆ ನಿಮಗೆ 20 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ, ಯಾವ ರೀತಿ ಲಿಂಗ ನಿರ್ಧಾರಣೆ ಅನ್ನೋದು. ಸೊ ಇದನ್ನು ನೀವು ಚಿತ್ರದ ಸಮೇತ ವಿವರಿಸಬೇಕಾಗುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಬರೀರಿ. ಸೊ ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೋತೀನಿ ಅಂದರೆ ತೊಗೊಳ್ಬೋದು. ನಿಮ್ಮ ರಿಕ್ವೆಸ್ಟ್ಗೆ ಅನುಗುಣವಾಗಿ ನಾನು ಈ ಒಂದು ಇಂಗ್ಲೀಷ್ ಮೀಡಿಯಮ್ ವಿಡಿಯೋನ ಮಾಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ನಾನು ಇಂಗ್ಲೀಷ್ ಮೀಡಿಯಮ್ದು ನಾಳೆ ಸಹ ವಿಡಿಯೋನ ಬಿಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಇನ್ನೂ ಏನಾದರೂ ಹೇಳ್ಬೇಕಿತ್ತು ಅಂದರೆ ಕಮೆಂಟ್ ಹಾಕಿ. ಹಾಗೆ ನಾನು ಕನ್ನಡ ಮೀಡಿಯಮ್ಗೆ ವಿಡಿಯೋ ಮಾಡಿರೋದನ್ನು ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡ ಮೀಡಿಯಮ್ ಓದ್ತಾ ಇದ್ದರೆ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನ ಮಾಡಿದ್ದೀನಿ, ಸೈನ್ಸು ಸ್ಕೋರಿಂಗ್ ಪ್ಯಾಕೇಜು. ಸೊ ಅದನ್ನು ಶೇರ್ ಮಾಡಿ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಸಹ ಮಾಡಿದ್ದೀನಿ ಸೈನ್ಸನ್ನು. ಸೊ ಅದನ್ನು ಸಹ ಶೇರ್ ಮಾಡಿ. ಸೊ ಅವರು ಸಹ ನೋಡಲಿ, ಅವರು ಸಹ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ. ಸೊ ನೀವು ತುಂಬ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.